ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬುಗವರಪು. ತಿರುಪತಿ ಲಾಡುವಿನಲ್ಲಿ ಮಾಂಸದ ಅಂಶಗಳು, ಅದು ಸಹ ದನದ ಮಾಂಸ, ದನದ ಕೊಬ್ಬು, ಹಂದಿಯ ಮಾಂಸದ ಅಂಶಗಳೆಲ್ಲವೂ ಕೂಡ ಕಂಡು ಬಂದಿದೆ ಅಂತ ಗುಜರಾತ್ನಿಂದ ಒಂದು ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದನ್ನು ಹಿಡ್ಕೊಂಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ದೊಡ್ಡ ಆರೋಪಗಳನ್ನೇ ಮಾಡ್ತಿದ್ದಾರೆ. ಅದು ಸಹ ಹಿಂದಿನ ಸರ್ಕಾರ ಅಂದರೆ ಜಗನ್ಮೋಹನ್ ರೆಡ್ಡಿ ಅವರ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳು. YSRP ಪಕ್ಷದ ಆಡಳಿತದ ಸಂದರ್ಭದಲ್ಲಿ ಈ ಅಕ್ರಮ ನಡೆದಿತ್ತು, ಉದ್ದೇಶಪೂರ್ವಕವಾಗಿ ಮಾಡಲಾಗಿತ್ತು. ಹಿಂದೂಗಳ ಪವಿತ್ರ ಸ್ಥಾನದಲ್ಲಿ ಅಪವಿತ್ರ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಜಗನ್ಮೋಹನ್ ರೆಡ್ಡಿ ಮಾಡಿದ್ದಾರೆ. ಕಾರಣ ಅವರು ಹಿಂದೂ ಧರ್ಮದವರಲ್ಲ ಅನ್ನುವ ರೀತಿಯಂತಹ ಆರೋಪಗಳನ್ನು TDP ತೆಲುಗು ದೇಶಂ ಪಕ್ಷ ಮತ್ತು ಚಂದ್ರಬಾಬು ನಾಯ್ಡು ಮಾಡ್ತಿದ್ದಾರೆ. ತಿರುಪತಿ ಅಂದರೆ ಲಡ್ಡು ಅಂತಂದ ತಕ್ಷಣ ನೆನಪಾಗೋದೆ ತಿರುಪತಿ. ಅಷ್ಟು ಒಂದು ರೀತಿಯ ಬೆರೆತಿರುವಂತಹ ಒಂದು ಸಂಬಂಧ ಆ ಒಂದು ತಿರುಪತಿ ಅನ್ನುವುದಕ್ಕೆ ಪ್ಲಸ್ ಈ ಲಾಡುಗೆ. ಅಂತಹ ಲಾಡು ಮೇಲೆ ಇಂತಹ ಒಂದು ದೊಡ್ಡ ವಿಚಾರ ಹೊರಗೆ ಬಂದಿರೋದು ನಿಜವಾಗ್ಲೂ ಕೂಡ ಆಘಾತಕಾರಿಯಾದಂತಹದ್ದು. ಯಾಕಂದರೆ ಅದನ್ನು ಆಸ್ತಿಕರು ನಾಸ್ತಿಕರು ಎಲ್ಲರೂ ಸಹ ಅದರ ರುಚಿಗೆ ಮಾರು ಹೋಗಿ ತಿಂತಾರೆ. ಭಕ್ತಿ ಇರುವಂಥವರು ಅದರ ರುಚಿಯ ಜೊತೆಗೇನೆ ಭಕ್ತಿಯನ್ನು ಕೂಡ ಬೆರೆಸ್ಕೊಂಡು ತಿನ್ನೋದ್ರ ಮೂಲಕ ಅದಕ್ಕೆ ಇನ್ನಷ್ಟೊಂದು ರುಚಿಯನ್ನು ಕಂಡುಕೊಳ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಅಂತಹ ಒಂದು ಲಾಡುಗೆ, ಪ್ರಸಾದಂ ಅಂತ ಕರೆಸ್ಕೊಳ್ಳುವಂತಹ ಲಾಡುಗೆ ಈ ರೀತಿಯಾದಂಥ ಮಾಂಸದ ಅಂಶವನ್ನು ಬೆರೆಸಬೇಕಾದ ಅನಿವಾರ್ಯತೆ ಇತ್ತ? ಅದು 3-4 ವರ್ಷ ನಡೆದಿತ್ತ? ಆ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತಿತ್ತು? ಸರ್ಕಾರಕ್ಕಿಂತ ಮುಖ್ಯವಾಗಿ ದೇವಸ್ಥಾನದ ಆವರಣದಲ್ಲೇ ಇರುವಂತಹ, ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಗುಣಮಟ್ಟವನ್ನು ಪರೀಕ್ಷೆ ಮಾಡುವ 24/7 ಕೆಲಸ ಮಾಡುವಂತಹ ಆ ಲ್ಯಾಬ್ ಏನು ಮಾಡ್ತಿತ್ತು? ತಿರುಪತಿಯ ಲ್ಯಾಬ್ ಏನು ಮಾಡ್ತಿತ್ತು? ತಿರುಮಲದ ಲ್ಯಾಬ್ ಏನು ಮಾಡ್ತಿತ್ತು? ಈ ಎಲ್ಲ ಪ್ರಶ್ನೆಗಳು ಸಹ ಈಗ ಮತ್ತೆ ಉದ್ಭವ ಆಗ್ತಾ ಇರುತ್ತೆ. ಇದೆಲ್ಲದರ ನಡುವೆ ಕರ್ನಾಟಕಕ್ಕೂ ಇದಕ್ಕೂ ಲಿಂಕ್ ಬರುತ್ತೆ. ಯಾಕೆಂದರೆ ಕರ್ನಾಟಕದ KMF ನಂದಿನಿ ತುಪ್ಪವನ್ನು ತಿರುಪತಿಗೆ ಕೊಡ್ತಾ ಇತ್ತು. ಆದರೆ ಅದು 2019 ಹೊತ್ತಿಗೆ ಅನಿಸುತ್ತೆ ಬೆಲೆಯಲ್ಲಿ ಹೊಂದಾಣಿಕೆಯಾಗದೆ ಅಥವಾ ಒಂದು ಅಗ್ರಿಮೆಂಟ್ ಆಗದ ಕಾರಣ ನಿಮ್ಮ ನಂದಿನಿ ತುಪ್ಪ ಸ್ವಲ್ಪ ಕಾಸ್ಟ್ಲಿ ಇದೆ, ನಮಗೆ ಈ ಬೆಲೆಗೆ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ತಿರುಪತಿ ದೇವಸ್ಥಾನಂ ಟ್ರಸ್ಟ್ ಕೇಳುತ್ತೆ. ಅದು ಸಾಧ್ಯ ಇಲ್ಲ ಅಂತ KMF ಹೇಳುತ್ತೆ. ಹಾಗಾಗಿ ನಂದಿನಿ ಸರಬರಾಜು ನಿಂತೋಗುತ್ತೆ. ಹೊರಗಡೆಯಿಂದ ತುಪ್ಪವನ್ನು ತರಿಸುವಂತಹ ಏರ್ಪಾಟನ್ನು ತಿರುಪತಿ ಟ್ರಸ್ಟ್ ಮಾಡಿಕೊಡುತ್ತೆ. ಅದು ಕೂಡ ತಮಿಳುನಾಡಿನಿಂದ ಬರ್ತಿತ್ತು ಅನ್ನುವಂಥದ್ದು ಈಗ ಕೇಳಿ ಬಂದಿರುವಂತಹ ವಿಚಾರಗಳು. ಸೊ ಅದರಲ್ಲಿ ಜುಲೈ ತಿಂಗಳಲ್ಲಿ ಅದರ ಸ್ಯಾಂಪಲನ್ನು ಪರೀಕ್ಷೆಗೆ ಕೊಟ್ಟರಂತೆ. ಆ ಪರೀಕ್ಷೆಯಲ್ಲಿ ಗುಜರಾತ್ನಿಂದ ಪರೀಕ್ಷೆಯಾಗಿ, ಗುಜರಾತ್ ಲ್ಯಾಬ್ನಿಂದ, ಪದೇ ನಾನು ಗುಜರಾತ್ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಅದಕ್ಕೊಂದು ಕಾರಣ ಇದೆ, ಮುಂದೆ ಹೇಳ್ತೀನಿ ಏನು ಅಂತ. ಗುಜರಾತಿನ ಒಂದು ಲ್ಯಾಬ್ನಿಂದ ಪರೀಕ್ಷಾ ಫಲಿತಾಂಶಗಳು ಹೊರಗೆ ಬರ್ತವೆ. ಅದು ಹೇಳುತ್ತೆ ಈ ಲಾಡು ಅಥವಾ ಲಡ್ಡು ಅಂತ ಏನು ಕರಿತೀವಿ ಅದರಲ್ಲಿ ದನದ ಕೊಬ್ಬಿನ ಅಂಶ ಇದೆ, ಹಂದಿ ಮಾಂಸದ ಅಂಶ ಇದೆ, ಮೀನಿನ ಎಣ್ಣೆ ಇದೆ, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳಿದೆ ಅಂತ ಆ ರಿಪೋರ್ಟ್ ಹೇಳುತ್ತೆ. ಆ ರಿಪೋರ್ಟ್ ಹೊರ ಬಂದ ತಕ್ಷಣವೇ ತಿರುಪತಿ ಅವರು ತುಪ್ಪದ ಕಾಂಟ್ರಾಕ್ಟನ್ನು ಅಲ್ಲಿಗೆ ಕ್ಯಾನ್ಸಲ್ ಮಾಡಿ ಮತ್ತೆ KMFಗೆ ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳಿಂದ KMF ನಂದಿನಿ ತುಪ್ಪ ಮತ್ತೆ ಸರಬರಾಜು ಆಗ್ತಿದೆ ಅಲ್ಲಿಗೆ. ಸೊ ಇದು ಈಗ ನಡೆದಿರುವಂತಹ ಘಟನಾವಳಿ. ಮತ್ತು ಈಗ ಸದ್ಯಕ್ಕೆ ಅಧಿಕಾರ ವಹಿಸ್ಕೊಂಡಿರುವಂತಹ, 3 ತಿಂಗಳಿಂದ ಅಧಿಕಾರ ವಹಿಸ್ಕೊಂಡಿರುವಂತಹ TDP ಪಕ್ಷ ಮಾಡ್ತಿರುವಂತಹ ಆರೋಪಗಳು. ಸೊ ಇಲ್ಲಿ ನಾವು ಇದನ್ನು 2 ವಿಭಾಗವಾಗಿ ವಿಂಗಡಿಸ್ಕೊಳ್ಳೋಣ. ಒಂದು ರಾಜಕೀಯ, ಆಂಧ್ರ ಪ್ರದೇಶದ ರಾಜಕೀಯದ ಹಿನ್ನೆಲೆಯಲ್ಲಿ ನೋಡುವಂತಹದ್ದು. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಅಯೋಧ್ಯ ರಾಮ ಮಂದಿರಕ್ಕೂ ತಿರುಪತಿಯ ಈ ಅಪವಾದಗಳಿಗೂ ಆರೋಪಗಳಿಗೂ ಸಂಬಂಧ. ರಾಜಕೀಯವಾಗಿ ನಾವು ನೋಡೋದಾದರೆ ಆಂಧ್ರದ ರಾಜಕೀಯ ಜಿದ್ದಿನ ರಾಜಕೀಯ. ಇವತ್ತಲ್ಲ, ಅದು ಹಳೆ ಕಾಲದಿಂದಲೂ ಅಷ್ಟೇ ರಕ್ತಸಿಕ್ತ ಇತಿಹಾಸವನ್ನೇ ಹೊಂದಿರುವಂತಹ ರಾಜಕೀಯ. ಕೆಲವು ತಿಂಗಳ ಹಿಂದೆ, 1 ವರ್ಷದ ಹಿಂದೆ
ಚಂದ್ರಬಾಬು ನಾಯ್ಡು ಅವರನ್ನು, ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಚಂದ್ರಬಾಬು ನಾಯ್ಡು ಅವರನ್ನು ಆಂಧ್ರ ಪ್ರದೇಶದ ಸರ್ಕಾರ ಬಂಧಿಸಿತ್ತು. ಅಕ್ರಮ ಭ್ರಷ್ಟಾಚಾರದ ಆರೋಪದ ಮೇಲೆ ಬಂಧನ ಮಾಡಿತ್ತು. ಆಗ ಅವರು ಸಹ ಶಪಥ ಮಾಡಿದರು, ನಮ್ಮ ಸರ್ಕಾರ ಮುಂದೆ ಬರುತ್ತೆ, ನಿಮ್ಮನ್ನು ಕೂಡ ಜೈಲಿಗೆ ಕಳಿಸ್ತೀವಿ ಅಂತ ಜಗನ್ಮೋಹನ್ ರೆಡ್ಡಿ ಹೇಳಿದರು. ಜಗನ್ಮೋಹನ್ ರೆಡ್ಡಿ ಆಲ್ರೆಡಿ ಕಳೆದ 10 ವರ್ಷದಿಂದ ಬೇಯ್ಲಲ್ಲೇ ಆಚೆ ಇರೋದು. ಅಕ್ರಮ ಗಣಿ ಸೇರಿದಂತೆ ಸಾಕಷ್ಟು ಆರೋಪಗಳು, ಗಂಭೀರವಾದಂತಹ ಆರೋಪಗಳಿದೆ. ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪಗಳೂ ಇದ್ದಾವೆ. ಅದು CBI ಅಂಡರಲ್ಲಿ ಹೋಗಿದೆ ತನಿಖೆ. ಅದರ ಹಿನ್ನೆಲೆಯಲ್ಲಿ ಇವರನ್ನು ಜೈಲಿಗೂ ಕೂಡ ಕಳಿಸಲಾಗಿತ್ತು. ಯಾರನ್ನ? ಜಗನ್ಮೋಹನ್ ರೆಡ್ಡಿ ಅವರು ಕೆಲವು ತಿಂಗಳು ಜೈಲಿನಲ್ಲಿದ್ದರು. ಅವರ ತಂದೆ ಮುಖ್ಯಮಂತ್ರಿಯಾಗಿದ್ದಾಗ 2009ಕ್ಕಿಂತ ಮೊದಲು 2004ರಿಂದ 2009 ಅವಧಿಯಲ್ಲಿ ರಾಜಶೇಖರ್ ರೆಡ್ಡಿ ಮುಖ್ಯಮಂತ್ರಿಯಾಗಿದ್ದಾಗ ಜಗನ್ಮೋಹನ್ ರೆಡ್ಡಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ದಾರೆ, ಬೇರೆ ಅಕ್ರಮಗಳು, ಭ್ರಷ್ಟಾಚಾರದಲ್ಲಿ ತೊಳ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿದ್ದರು, ಬೇಯ್ಲಲ್ಲಿ ಆಚೆ ಬಂದರು. ಇದರ ನಡುವೆ ಒಂದಷ್ಟು ಪ್ರಶ್ನೆಗಳು ಈಗಲೂ ಸಹ BJP ಉತ್ತರಿಸಬೇಕಾಗತ್ತೆ. ಮುಖ್ಯವಾಗಿ ಜಗನ್ಮೋಹನ್ ರೆಡ್ಡಿ ಅವರನ್ನು ಮತ್ತೆ ಬಂಧಿಸುವಂತಹ ಅಥವಾ ತನಿಖೆಯನ್ನು ಶೀಘ್ರಗೊಳಿಸುವ ಯಾವ ಪ್ರಯತ್ನವನ್ನು ಸಹ ಮೋದಿ ಸರ್ಕಾರ ಮಾಡಲಿಲ್ಲ. ಅದಕ್ಕೆ ನಮಗೆ ಸ್ಪಷ್ಟವಾದಂತಹ ಒಂದು ರೀತಿಯಾದಂತಹ ಲಿಂಕ್ ಕಾಣಿಸುವಂತಹದ್ದು ಏನು ಅಂದರೆ, ಮೋದಿ ಸರ್ಕಾರಕ್ಕೆ ಅಧಿಕೃತವಾಗಿ ಬೆಂಬಲ ಕೊಡದೆ ಹೋದರೂ ಸಹ ಅಥವಾ NDAದ ಭಾಗವಾಗಿಲ್ಲದೆ ಹೋದರೂ ಸಹ ಜಗನ್ಮೋಹನ್ ರೆಡ್ಡಿ ಮೋದಿ ಸರ್ಕಾರ ತರ್ತಾ ಇದ್ದಂತಹ ಪ್ರತಿಯೊಂದು ಕಾಯ್ದೆ ಕಾನೂನಿಗೂ ಸಹ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲಿಯೂ ಕೂಡ ಅನ್ಕಂಡೀಷನಲ್ ಸಪೋರ್ಟ್ ಮಾಡ್ತಾ ಇತ್ತು. ಯಾವುದೇ ಷರತ್ತಿಲ್ಲದೆ, ಷರತ್ತು ರಹಿತ ಬೆಂಬಲವನ್ನು ನೀಡ್ತಾ ಇತ್ತು. ಆ ಮೂಲಕ ರಾಜ್ಯಸಭೆಯಲ್ಲಿ ಯಾವಾಗೆಲ್ಲ ಮೋದಿಯವರಿಗೆ ಬಹುಮತ ಇಲ್ಲದ ಸನ್ನಿವೇಶಗಳಿತ್ತು ಆಗೆಲ್ಲವೂ ಕೂಡ ಜಗನ್ಮೋಹನ್ ರೆಡ್ಡಿ ಅವರ YSRP ಪಕ್ಷದ ಬೆಂಬಲದೊಂದಿಗೆ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ತಿದ್ರು. ಅದರ ಜೊತೆಗೆ BJD ಸಹ ಸಪೋರ್ಟ್ ಮಾಡಿ, ಒಡಿಶಾದ ಬಿಜು ಜನತಾದಳ, ನವೀನ್ ಪಟ್ನಾಯಕ್ ಅವರ ಬಿಜು ಜನತಾದಳ ಸಹ ಇದೇ ರೀತಿ ಮಾಡ್ತಿತ್ತು. ಸೊ ಅದು ಒಂದು ರೀತಿಯಾಗಿ ಮೋದಿ ಸರ್ಕಾರ, ಅದರ ಅಡಿಯಲ್ಲಿರುವಂತಹ CBI ಜಗನ್ಮೋಹನ್ ರೆಡ್ಡಿ ವಿರುದ್ಧ ಯಾವುದೇ ಕ್ರಮಗಳನ್ನು ಕಳೆದ 10 ವರ್ಷಗಳಲ್ಲಿ ಕೈಗೊಂಡಿಲ್ಲ, ಅದರಲ್ಲೂ ವಿಶೇಷವಾಗಿ ಕಳೆದ 5 ವರ್ಷಗಳಿಂದ ಕೈಗೊಂಡಿಲ್ಲ ಅನ್ನೋದಕ್ಕೆ ನಮಗೆ ಒಂದಷ್ಟು ಅನುಮಾನಗಳಿಗೆ ಈ ನಡವಳಿಕೆ ಮಾಡಿಕೊಡುತ್ತೆ. ಅದು ಒಂದು ರೀತಿಯಾದಂಥದ್ದು. ಈಗ ಜಗನ್ಮೋಹನ್ ರೆಡ್ಡಿ ಅವರ ಅವಶ್ಯಕತೆ ಮೋದಿಯವ್ರಿಗೂ ಇಲ್ಲ. ಯಾಕಂದರೆ ಜಗನ್ಮೋಹನ್ ರೆಡ್ಡಿ ಅವ್ರ ಹತ್ರ ಸೀಟೇ ಇಲ್ಲ, ಇರೋದೇ 4 MP. ಓಕೆ, ಅದು ಕೂಡ ತಮ್ಮ ಮಿತ್ರ ಪಕ್ಷ TDP ಏನಿದೆ ಅದರ ವಿರುದ್ಧ ಇರುವಂತಹ ಪಕ್ಷ. ಹಾಗಾಗಿ ಅದನ್ನು ಈಗ ಬೇಕಾಗಿಲ್ಲ ಮೋದಿಯವರಿಗೆ. ಬೇಕಾದಾಗ ಬಳಸ್ಕೊಂಡ್ರು, ಈಗ ಬೇಕಾಗಿಲ್ಲ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಮೊದಲಿನ ಹಾಗೆ YSRP ಪಕ್ಷದ ಬೆಂಬಲವನ್ನು BJP ಏನಾದರೂ ಪಡ್ಕೊಳ್ಳೋಕೆ ಹೋದರೆ TDP ಸಿಟ್ಟು ಮಾಡ್ಕೊಳ್ಳುತ್ತೆ. CDP 16 ಸೀಟ್ ಇರುವಂತಹ TDP ಸಿಟ್ಟು ಮಾಡ್ಕೊಳ್ಳುತ್ತೆ. ನಮ್ಮ ಸಪೋರ್ಟಲ್ಲಿ ನಿಮ್ಮ ಸರ್ಕಾರ ಇರೋದು, ಯಾಕೆ ನನ್ನ ಶತ್ರುವಿನ ಸಪೋರ್ಟನ್ನು ನೀವು ಪಡ್ಕೊಳ್ತಿದ್ದೀರಾ? ನಾನು ಅವನನ್ನು ಜೈಲಿಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನೀವು ಅವರು ಸಪೋರ್ಟ್ ತಗೊಳ್ತಿದ್ದೀರ ಅಂತ ಚಂದ್ರಬಾಬು ನಾಯ್ಡು ಸಿಟ್ಟಾಗಬಹುದು. ಹಾಗಾಗಿ ಮೋದಿ ಸರ್ಕಾರ YSRPಯನ್ನು ದೂರನೇ ಇಡಬೇಕಾಗತ್ತೆ. ಪ್ಲಸ್ ಕಳೆದ 5 ವರ್ಷಗಳಿಂದ ಸಹ ತೆಲುಗು ದೇಶಂ ಪಕ್ಷ ತಿರುಪತಿ ವಿಚಾರದಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡಿಕೊಂಡೇ ಬರ್ತಿತ್ತು. ಅಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅವಕಾಶ ಮಾಡಿಕೊಡ್ಲಾಗ್ತಿದೆ. ತಿರುಪತಿ ಟ್ರಸ್ಟ್ ಒಳಗೇನೆ ಕ್ರಿಶ್ಚಿಯನ್ರನ್ನು ಸೇರಿಸಲಾಗ್ತಿದೆ. ಚರ್ಚ್ ನಿರ್ಮಾಣಕ್ಕೆ ತಿರುಪತಿಯಲ್ಲಿ ಅವಕಾಶ ಮಾಡಿಕೊಡ್ಲಾಗ್ತಿದೆ. ಹೀಗೆ ಸಾಕಷ್ಟು ಆರೋಪಗಳನ್ನು TDP ಚಂದ್ರಬಾಬು ನಾಯ್ಡು ಮಾಡ್ಕೊಂಡು ಬರ್ತಿದ್ರು. ಆದರೆ BJP ಗಪ್ ಚುಪ್ಪಾಗಿತ್ತು. ಯಾಕೆಂದರೆ ಅದಕ್ಕೆ ರಾಜ್ಯಸಭೆಯಲ್ಲಿ ವಿಶೇಷವಾಗಿ ಜಗನ್ಮೋಹನ್ ರೆಡ್ಡಿ ಪಕ್ಷದ ಬೆಂಬಲ ಬೇಕಾಗಿತ್ತು. ಆದರೆ ಈಗ ಜಗನ್ಮೋಹನ್ ರೆಡ್ಡಿ ವಿರುದ್ಧವಾಗಿ ತುಂಬ ಮಾತಾಡುತ್ತೆ BJP. ಯಾಕೆಂದರೆ ಈಗ ಅದರ ಅವಶ್ಯಕತೆ ಇಲ್ಲ. ಹಾಗಾಗಿ ಸನ್ನಿವೇಶ ಬದಲಾಗಿದೆ, ಹಾಗಾಗಿ ಅಟ್ಯಾಕ್ ಮಾಡುತ್ತೆ. ಆದರೆ ಆ ಸಂದರ್ಭದಲ್ಲಿ ಮಾತಾಡಿರಲಿಲ್ಲ. ಸೊ ಈ ಎಲ್ಲವನ್ನು ನೋಡಿದಾಗ ಚಂದ್ರಬಾಬು ನಾಯ್ಡು ಜಗನ್ಮೋಹನ್ ರೆಡ್ಡಿ ಅವರನ್ನು ಜೈಲಿಗೆ ಕಳಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ. ಅವ್ರಿಗಿರುವಂತಹ 2 ಆಪ್ಷನ್ ಅಂದರೆ, ಒಂದು CBIನ ಬಳಸ್ಕೊಂಡು ಹಳೆಯ ಕೇಸುಗಳೇನಿದ್ದಾವಲ್ಲ, ಗಣಿಗಾರಿಕೆಯಿಂದ ಹಿಡಿದು ಭ್ರಷ್ಟಾಚಾರದವರೆಗೆ ಆ ಎಲ್ಲ ಕೇಸುಗಳನ್ನು ಸ್ವಲ್ಪ ಶೀಘ್ರ ವೇಗವನ್ನು ಕೊಟ್ಟು ಫೈಲ್ಗಳನ್ನು ಪಟ್ ಅಂತ ಓಪನ್ ಮಾಡಿಸಿ ಜೈಲಿಗೆ ಕಳಿಸೋದು.
ಇನ್ನೊಂದು ಆಂಧ್ರ ಪ್ರದೇಶದ 5 ವರ್ಷದ ಆಡಳಿತ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದನ್ನು ಏನಾದರೂ ಹೊರಗೆ ತಂದು ಅಥವಾ ಆರೋಪಗಳನ್ನು ಹೊರಿಸಿ ಜೈಲಿಗೆ ಕಳಿಸುವಂತಹದ್ದು. ಅದಕ್ಕೆ ಪೂರ್ವ ವೇದಿಕೆಯಾಗಿ ಒಂದಷ್ಟು ಆರೋಪಗಳನ್ನು ಮಾಡಲೇಬೇಕಾಗತ್ತೆ. ಅದರ ಭಾಗವಾಗಿ 1.5 ಕೋಟಿ ರೂಪಾಯಿಗೆ ಎಗ್ ಪಫ್ಸ್ ತಿಂದಿದ್ದಾರೆ ಜಗನ್ಮೋಹನ್ ರೆಡ್ಡಿ ಅವಧಿಯಲ್ಲಿ CM ಆಫೀಸಲ್ಲಿ ಅನ್ನುವಂಥ ಆರೋಪಗಳು ಕೇಳಿಬಂತು. ಅದರ ಜೊತೆಗೆ ಈಗ ಹಿಂದೂಗಳ ಪವಿತ್ರ ಸ್ಥಾನವಾದಂತಹ ತಿರುಪತಿಯಲ್ಲಿ ಅಪವಿತ್ರವಾದಂತಹ ಕೆಲಸಗಳು ನಡೆದಿದೆ, ಅದು YSRP ಆಡಳಿತವೇ ಮಾಡಿರುವಂತಹದ್ದು ಅನ್ನುವಂಥ ಆರೋಪಗಳನ್ನು ಚಂದ್ರಬಾಬು ನಾಯ್ಡು ಮಾಡ್ತಿದ್ದಾರೆ. ಅಲ್ಲಿಗೆ ಇದೆಲ್ಲ ರಾಜಕೀಯವಾಗಿ ಒಂದು ಪೂರ್ವ ವೇದಿಕೆಯಾಗಿ ಇದನ್ನು ಸಹ ಬಳಸ್ಕೊಳ್ತಿದ್ದಾರೆ ಚಂದ್ರಬಾಬು ನಾಯ್ಡು. ನಿಜವಾಗ್ಲೂ ಆ ಪ್ರಸಾದದಲ್ಲಿ ಮಾಂಸಾಹಾರದ ಅಂಶಗಳು ಇದಾವ ಅನ್ನುವುದಕ್ಕೆ ಈ ಒಂದು ಪ್ರಶ್ನೆ ಎತ್ತೋದಕ್ಕೆ ಈ ರಾಜಕೀಯವಾದಂತಹ ಹಿನ್ನೆಲೆಯನ್ನು ನಾವು ಗಮನಿಸ್ಕೋಬೋದು. ಈಗ ಬಹುಮುಖ್ಯವಾದಂತಹ ಭಾಗಕ್ಕೆ ಬರೋದಾದರೆ, ಅಯೋಧ್ಯೆಯಲ್ಲಿ ಏನೆಲ್ಲ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ, ಏನೆಲ್ಲ ಮಾಡಿ ಕೊನೆಗೂ ಮುಸ್ಲಿಮರಿಂದ ಆ ಭೂಮಿಯನ್ನು ಕಸ್ಕೊಂಡು ಅಲ್ಲಿ ರಾಮನ ದೇವಸ್ಥಾನವನ್ನು ಕಟ್ಟೋದಕ್ಕೆ ಕಟ್ಟಿದ್ರು. ಅರ್ಧಂಬರ್ಧ ಕಟ್ಟಿ ಎಲೆಕ್ಷನ್ಗಳು ಬರ್ತಾ ಇದೆ, ಇದಕ್ಕೆ ಬಳಸ್ಕೊಳ್ಬೇಕು ಅನ್ನುವಂತಹ ದುರುದ್ದೇಶದಿಂದ BJP ನರೇಂದ್ರ ಮೋದಿ ಅವರು ಅವಸರವಾಗಿ ಅರ್ಧಂಬರ್ಧ ಕಟ್ಟಿದಂತಹ ದೇವಸ್ಥಾನವನ್ನು ಉದ್ಘಾಟನೆ ಕೂಡ ಮಾಡಿದ್ರು. ತುಂಬ ದೊಡ್ಡ ಪ್ರಚಾರ ಕೊಟ್ಟರು, ಬಹಳ ಖರ್ಚು ಮಾಡಿದ್ರು, ಮೀಡಿಯಾಗಳಿಗೆ ಸಿಕ್ಕಾಪಟ್ಟೆ ಕವರೇಜ್ಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲವನ್ನು ಮಾಡಿದ್ರು. ಮೋದಿ ಅವರು 24 ಗಂಟೆ ರಾಮನ ಯಜ್ಞಗಳಲ್ಲಿ ಪೂಜೆಗಳಲ್ಲಿ ಎಲ್ಲದರಲ್ಲೂ ಕಾಣಿಸ್ಕೊಂಡ್ರು. ಎಲೆಕ್ಷನ್ಗಾಗಿಯೇ ನಾನು ಇದೆಲ್ಲ ಮಾಡ್ತಿದ್ದೀನಿ ಅಂತ ಅವರು ಹೇಳ್ದೇ ಹೇಳಿಕೊಂಡ್ರು. ಎಲ್ಲವೂ ನಡೆಯಿತು. ಆದರೆ ಅಂತಹ ಒಂದು ಜಾಗದಿಂದ BJP ಲೋಕಸಭಾ ಚುನಾವಣೆಯಲ್ಲಿ ಸೋತು ಹೋಯಿತು. ಅಯೋಧ್ಯೆ ಬರುವಂತಹ ಫೈಜಾಬಾದ್ ಆ ಲೋಕಸಭಾ ಕ್ಷೇತ್ರದಲ್ಲಿ BJP ಸೋಲನ್ನು ಕಂಡಿತು. ಅಷ್ಟು ಮಾತ್ರ ಆಗಲಿಲ್ಲ, ಫೆಬ್ರವರಿಯಲ್ಲಿ ಉದ್ಘಾಟನೆಯಾದಂತಹ ಜನವರಿ ಅಂತ್ಯದಲ್ಲಿ ಫೆಬ್ರವರಿಯಲ್ಲಿ ಉದ್ಘಾಟನೆಯಾದಂತಹ ರಾಮ ಮಂದಿರ ವೇಗವನ್ನು ಪಡೀಲೇ ಇಲ್ಲ. ಅಂದರೆ ಪ್ರವಾಸಿಗರು ಭಕ್ತರು ಬರುವಂತಹ ವೇಗವನ್ನು ಪಡೀಲೇ ಇಲ್ಲ. ಅದರ ವಿರುದ್ಧವಾಗಿ ಪ್ರವಾಸಿಗರು ಭಕ್ತರ ಸಂಖ್ಯೆ ದಿನಂಪ್ರತಿ ಕಡಿಮೆ ಆಗ್ತಾನೇ ಹೋಗ್ತಾ ಬಂತು, ಈಗಲೂ ಕಡಿಮೆ ಆಗ್ತಾನೇ ಇದೆ. ಸೊ ಈಗ ತಿರುಪತಿಯನ್ನು ಮತ್ತು ಅಯೋಧ್ಯೆಯನ್ನು ಕಂಪೇರ್ ಮಾಡಿ ನೋಡೋದಾದರೆ, ತಿರುಪತಿಯಲ್ಲಿ ಪ್ರತಿದಿನ ದೇವಸ್ಥಾನಕ್ಕೆ ನೇರವಾಗಿ ಬರುವಂತಹ ದೇಣಿಗೆಗಳು ಹುಂಡಿ ಕಾಸುಗಳು ಅವನ್ನೆಲ್ಲವನ್ನು ನೋಡೋದಾದರೆ ನಿಮಗೆ 4 ರಿಂದ 6 ಕೋಟಿ ರೂಪಾಯಿ ಬರುತ್ತೆ. ಅದೇ ಅಯೋಧ್ಯೆಯನ್ನು ನೋಡಿದ್ರೆ ಕೇವಲ 1 ಕೋಟಿ ರೂಪಾಯಿ ಬರುತ್ತೆ. 1 ಕೋಟಿ ರೂಪಾಯಿ ಒಂದು ದಿನಕ್ಕೆ ಬರುತ್ತೆ. ಆದರೆ ಜನರ ಸಂಖ್ಯೆ ಇದೆಯಲ್ಲ, ಭಕ್ತರ ಸಂಖ್ಯೆ ಅಥವಾ ಅಲ್ಲಿಗೆ ಬರುವಂತಹವರ ಸಂಖ್ಯೆ ಅದು ಅಯೋಧ್ಯೆಯಲ್ಲಿ ಜಾಸ್ತಿ ಇದೆ. ಅಯೋಧ್ಯೆಯಲ್ಲಿ ಕನಿಷ್ಠ 1.5 ಲಕ್ಷ ಜನ ಒಂದು ದಿನಕ್ಕೆ ಬರ್ತಿದ್ದಾರೆ, ಅದು ಕಡಿಮೆ ಆಗ್ತಿದೆ. ತಿರುಪತಿಯಲ್ಲಿ 1 ಲಕ್ಷದವರೆಗೆ ಜನ ಬರ್ತಾರೆ. ಆದರೂ ಆದಾಯ ಅಲ್ಲಿಗಿಂತ 4-5 ಪಟ್ಟು ಜಾಸ್ತಿ ಇದೆ ತಿರುಪತಿಯಲ್ಲಿ. ಅದನ್ನು ಹೊರತುಪಡಿಸಿದಂತೆ ಬೇರೆ ಎಲ್ಲ ಆದಾಯ ಮೂಲಗಳು, ಅಂದರೆ ತಿರುಪತಿಗೆ ಬಂದಂತಹ ದುಡ್ಡನ್ನು ಅವರು FD ಮಾಡೋದು, ಇನ್ವೆಸ್ಟ್ ಮಾಡೋದು, ಅದರ ಮೂಲಕವೂ ಸಹ 1100 ಕೋಟಿಗಳವರೆಗೆ ಆದಾಯ ಬರುತ್ತೆ. ಪ್ರಸಾದದ ಮಾರಾಟದಿಂದ 600 ಕೋಟಿ ರೂಪಾಯಿ ದುಡ್ಡು ಬರುತ್ತೆ. ದರ್ಶನದ ಟಿಕೆಟ್ನಿಂದ 338-400 ಕೋಟಿವರೆಗೂ ದುಡ್ಡು ಬರುತ್ತೆ. ಹೀಗೆ ಎಲ್ಲವನ್ನು ಸೇರಿಸಿ ಇತರೆ ಆದಾಯಗಳು ಸಹ ಸುಮಾರು 5141 ಕೋಟಿ ರೂಪಾಯಿಗಳ ಬಜೆಟನ್ನು ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ನವರು ಮಾಡಿದ್ದಾರೆ ಈ ವರ್ಷ. ಅಲ್ಲಿಗೆ ಆದಾಯ ಅಷ್ಟು ಮಟ್ಟಕ್ಕಿದೆ. ಅಲ್ಲೇ ನೀವು ಅಯೋಧ್ಯೆಯನ್ನು ನೋಡಿದಾಗ ನಾನು ಹೇಳ್ದಂಗೆ 1 ಕೋಟಿ ರೂಪಾಯಿ ಒಂದು ದಿನಕ್ಕೆ ಅಂದಾಜು ಬರ್ತಾ ಇದೆ. ಅದನ್ನು ಬಿಟ್ಟು ಬೇರೆ ಆದಾಯಗಳ ಮೂಲಗಳು ಸರ್ಕಾರ ಹೇಳಿದ ಪ್ರಕಾರ, ಉತ್ತರ ಪ್ರದೇಶ ಸರ್ಕಾರ ಹೇಳಿದ ಪ್ರಕಾರ 25,000 ಕೋಟಿ ರೂಪಾಯಿಗಳು ಪ್ರತಿ ವರ್ಷ ಟೂರಿಸಂ ಮತ್ತು ಸುತ್ತಮುತ್ತಲ ಆಗುವಂತಹ ವ್ಯಾಪಾರದ ಮೂಲಕ ಬರುತ್ತೆ. ಅಷ್ಟು ಭಕ್ತರು ಬರ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳನ್ನು ಅವ್ರು ಹಾಕ್ಕೊಂಡಿದ್ರು. ಅದು ಯಾವುದೂ ಕೂಡ ಸತ್ಯ ಆಗ್ತಿಲ್ಲ. ಅದಕ್ಕೆ ನಾವು ಹೇಳೋದಕ್ಕೆ ಆಧಾರ ಏನಂತಂದರೆ, ದೇಶದ ಎಲ್ಲ ಮೂಲೆಯಿಂದಲೂ ಕೂಡ, ಪ್ರಮುಖ ಎಲ್ಲ ನಗರಗಳಿಂದಲೂ ಕೂಡ, ಎಲ್ಲೆಲ್ಲಿ ಏರ್ಪೋರ್ಟ್ ಇತ್ತೋ ಅಲ್ಲೆಲ್ಲ ಕೂಡ ಅಯೋಧ್ಯೆಗೆ ನೇರವಾದಂತಹ ಫ್ಲೈಟ್ಗಳನ್ನು ಅವಾಗ ಇಂಟ್ರೊಡ್ಯೂಸ್ ಮಾಡಿದರು.
ಅದರಲ್ಲಿ 13 ನಗರಗಳಿಂದ ಈಗ ಅಯೋಧ್ಯೆಗೆ ಹೊರಟಿದ್ದಂತಹ ಡೈರೆಕ್ಟ್ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ, ಹೋಗ್ತಾ ಇಲ್ಲ. ಹೈದರಾಬಾದಿದು ಮೊದಲು ಕ್ಯಾನ್ಸಲ್ ಆಯಿತು, ಅದು ಜೂನ್ ತಿಂಗಳಲ್ಲೇ ಕ್ಯಾನ್ಸಲ್ ಆಯಿತು. ಅನಂತರ ಜೂನ್, ಜುಲೈ, ಆಗಸ್ಟ್ನಲ್ಲಿ 13 ನಗರಗಳಿಂದ ಇವತ್ತು ಅಯೋಧ್ಯೆಗೆ ಹೊರಟಿದ್ದಂತಹ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಕಾರಣ ಜನ ಇಲ್ಲ. ಅಲ್ಲಿನ ಆಟೋ ರಿಕ್ಷಾದವರನ್ನು ಮಾತಾಡಿಸಿದ್ರೆ ಆರಂಭದಲ್ಲಿ 500ರಿಂದ 800 ರೂಪಾಯಿ ನಮಗೆ ಆದಾಯ ಬರ್ತಿತ್ತು ಒಂದು ದಿನಕ್ಕೆ, ಈಗ 250 ರೂಪಾಯಿ ಬಂದರೆ ದೊಡ್ಡ ವಿಚಾರ, ಜನನೇ ಬರ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಅಯೋಧ್ಯೆಯಲ್ಲಿ BJP ಸೋತ ನಂತರ ಕೆಲವು ರಾಮ ಭಕ್ತರೇ ಅಯೋಧ್ಯೆಯನ್ನು ಒಂದು ರೀತಿಯಾಗಿ ತಿರಸ್ಕಾರ ಭಾವದಿಂದ ನೋಡ್ತಿದ್ದಾರೆ, ಜನ ಬರ್ತಿಲ್ಲ ಅನ್ನುವಂಥ ಆರೋಪಗಳು ಸಹ ಅಲ್ಲಿ ಕೇಳಿಬರ್ತಾ ಇದೆ. ಹೀಗೆ ಯಾವುದೇ ರೀತಿಯಿಂದ ನೋಡಿದ್ರೂ ಸಹ ಅಯೋಧ್ಯೆ ತಿರುಪತಿಯ ಹತ್ತಿರಕ್ಕೆ ಆದಾಯದ ವಿಚಾರದಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ನಿಧಾನಕ್ಕೆ ಮೇಲೆ ಹೋಗ್ತಿದೆ ಅಂದರೆ ಅದು ಇಲ್ಲ, ದಿನ ಪ್ರತಿ ಅದು ಕೆಳಗಡೆಗೆ ಬರ್ತಿದೆ, ಕಡಿಮೆ ಆಗ್ತಿದೆ, ಆದಾಯನೂ ಕಡಿಮೆ ಆಗ್ತಿದೆ, ಜನನೂ ಕಡಿಮೆ ಆಗ್ತಿದ್ದಾರೆ. ಆದರೆ ತಿರುಪತಿ ಮಾತ್ರ ಪ್ರತಿ ವರ್ಷ ತನ್ನ ಆದಾಯವನ್ನು ಹೆಚ್ಚಿಸ್ಕೊಳ್ತಾನೆ ಹೋಗ್ತಿದೆ. ಸೊ ಈಗ ತಿರುಪತಿಗೆ ಹೋಗುವ ಜನರನ್ನು ಅಯೋಧ್ಯೆಗೆ ಸೆಳೆಯಬೇಕು ಅನ್ನುವುದರ ಏನಾದರೂ ಒಳಸಂಚು ಇದರಲ್ಲಿ ಇದೆಯಾ ಅನ್ನೋದಕ್ಕೆ ಸಹ ಈ ಒಂದು ರಿಪೋರ್ಟ್ ಅನ್ನುವಂತಹದ್ದು ನಮಗೆ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾನು ಹೇಳೋದ್ನಲ್ಲ, ಗುಜರಾತಿನ ಒಂದು ಲ್ಯಾಬ್ ಈ ರಿಪೋರ್ಟನ್ನು ಕೊಟ್ಟಿದೆ ಅಂತ. ಆಂಧ್ರ ಪ್ರದೇಶದಲ್ಲಿ ಎಲ್ಲೂ ಒಳ್ಳೆ ಲ್ಯಾಬ್ ಇಲ್ವಾ? ದಕ್ಷಿಣ ಭಾರತದಲ್ಲಿ ಎಲ್ಲೂ ದೊಡ್ಡ ಲ್ಯಾಬ್ ಇಲ್ವಾ? ಅಲ್ಲಿಗೇ ಹೋಗಬೇಕಿತ್ತ? ಗುಜರಾತ್ ಲಾಬಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ ರೀತಿ ನಿಪುಣರು ಅನ್ನೋದು ನಮಗೆಲ್ರಿಗೂ ಗೊತ್ತಿಲ್ವಾ? ಯಾವೆಲ್ಲ ರೀತಿಯಲ್ಲಿ ಯಾವುದನ್ನು ಹೇಗೆ ತಿರುಚ್ತಾರೆ, ಯಾವುದನ್ನು ಹೇಗೆ ಮಂಡಿಸ್ತಾರೆ, ಯಾವುದನ್ನು ಹೇಗೆ ಜನರಿಗೆ ಮಂಕುಬೂದಿ ಎರಚ್ತಾರೆ ಅನ್ನೋದನ್ನು ನಾವು ಎಲ್ಲ ರೀತಿಯಿಂದಲೂ ನೋಡಿದ್ದೀವಿ. ಆರ್ಥಿಕವಾಗಿ ನೋಡಿದ್ದೀವಿ, ಸಾಮಾಜಿಕವಾಗಿ ನೋಡಿದ್ದೀವಿ, ರಾಜಕೀಯವಾಗಿ ನೋಡಿದ್ದೀವಿ, ಅವರ ಆಪರೇಷನ್ ಕಮಲ ನೋಡಿದ್ದೀವಿ, ಅವರ ಡಿಮಾನಿಟೈಸೇಷನ್ ನೋಡಿದ್ದೀವಿ, ಕೋವಿಡ್ ಹ್ಯಾಂಡ್ಲಿಂಗ್ ನೋಡಿದ್ದೀವಿ, ಎಲ್ಲವನ್ನೂ ನೋಡಿದ್ದೀವಿ. ಆರ್ಥಿಕ ಸರ್ವೆಗಳನ್ನು ಯಾವ ರೀತಿ ತಿರುಚಿ ತೋರಿಸ್ತಾರೆ ಅನ್ನೋದನ್ನು ನೋಡಿದ್ದೀವಿ. ಬಜೆಟ್ಗಳನ್ನು ಯಾವ ರೀತಿ ನಮಗೆ ಯಾಮರಿಸ್ತಾರೆ ಅನ್ನೋದನ್ನು ನೋಡಿದ್ದೀವಿ. ಅಷ್ಟೆಲ್ಲ ಮಾಡುವ ಗುಜರಾತ್ ಲಾಭಿಯ ಮೂಲ ಸ್ಥಾನ ಗುಜರಾತ್ನಿಂದಲೇ ಈ ರಿಪೋರ್ಟ್ ಬಂದಿದೆ ಅನ್ನೋದು. ಇಲ್ಲಿ ಚಂದ್ರಬಾಬು ನಾಯ್ಡು ಏನಾದರೂ ದಡ್ಡರಾದ್ರ ಅಂತ ಈ ಜಗನ್ಮೋಹನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡುವ ಭರದಲ್ಲಿ ಉತ್ತರ ಭಾರತೀಯರ ಗುಜರಾತ್ ಲಾಬಿಯವರ ಮಾತು ಕೇಳಿಕೊಂಡು ಇಂತಹದ್ದೊಂದೇನಾದರೂ ಆರೋಪವನ್ನು ಮಾಡ್ತಿದ್ದಾರಾ? ಆದರೆ ಅಸಲಿಯಲ್ಲಿ ಚಂದ್ರಬಾಬು ನಾಯ್ಡುಗೆ ಗೊತ್ತಿಲ್ಲದೆ ಇಲ್ಲಿನ ಭಕ್ತರನ್ನು ರಾಮ ಮಂದಿರಕ್ಕೆ, ಅಯೋಧ್ಯೆಗೆ ಶಿಫ್ಟ್ ಮಾಡಿಕೊಳ್ಳುವಂತಹ ಸಂಚನ್ನು ಅಥವಾ ಪ್ಲ್ಯಾನನ್ನು BJP ಅಥವಾ ಬೇರೆ ಯಾರಾದರೂ ಮಾಡ್ತಿದ್ದಾರಾ ಅಂತ. ಈ ತಿರುಪತಿ ಲಡ್ಡು ಬಗ್ಗೆ ರಿಪೋರ್ಟ್ ಹೊರಗೆ ಬಂದ ತಕ್ಷಣ ಮಾತಾಡಿದ್ದು ತಿರುಪತಿ ಟ್ರಸ್ಟ್ನವರಲ್ಲ, ಅಯೋಧ್ಯೆ ಟ್ರಸ್ಟ್ನವರು. ಅಯೋಧ್ಯೆ ಟ್ರಸ್ಟ್ನ ಮೆಂಬರ್ಗಳು ಮಾತಾಡ್ತಾರೆ, ಅಯ್ಯೋ ಇದು ದೊಡ್ಡ ಅಪರಾಧ, ಅಪವಿತ್ರ, ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದೇ ಇಲ್ಲ, ಇಂಡೈರೆಕ್ಟಾಗಿ ಅಲ್ಲಿಗೆ ಹೋಗಬೇಡಿ, ಆ ಪ್ರಸಾದ ತಿನ್ನಬೇಡಿ ಅನ್ನುವ ರೀತಿಯಲ್ಲಿ ರಾಮ ಮಂದಿರ ಟ್ರಸ್ಟ್ನವರು ಮಾತಾಡ್ತಾರೆ. ಆ ನಂತರ ಎಲ್ಲ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯ ಮಾತಾಡೋಕ್ಕೆ ಶುರುವಾಗತ್ತೆ. ದಕ್ಷಿಣ ಭಾರತದಲ್ಲೇ ಇರುವಂತಹ ಬ್ರಾಹ್ಮಣ ಸಮುದಾಯ ಅಯೋಧ್ಯೆ ಮತ್ತು ತಿರುಪತಿಯ ನಡುವೆ ಆಯ್ಕೆ ಮಾಡಿಕೊಳ್ಳಬೇಕಾದಂತಹ ಸನ್ನಿವೇಶ ಬಂದರೆ ಅವರು ಖಂಡಿತವಾಗ್ಲಿಯೂ ಸಹ ಅಯೋಧ್ಯೆಯನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಮಾತೃಭಾಷೆಯನ್ನೇ ಬಿಟ್ಟು ಸಂಸ್ಕೃತವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಮನಸ್ಥಿತಿಯ ಸಮುದಾಯ ಯಾವುದೇ ಕಾರಣಕ್ಕೂ ಇಲ್ಲಿರುವಂತಹ ದೇವಸ್ಥಾನ ಅಥವಾ ಅಯೋಧ್ಯೆಯಲ್ಲಿರುವಂಥ ರಾಮ ಮಂದಿರದ ನಡುವೆ ಚಾಯ್ಸ್ ತಗೊಳ್ಬೇಕಾದ್ರೆ ಖಂಡಿತ ಅಯೋಧ್ಯೆ ಕಡೆ ತಿರುಗಿ ನೋಡ್ತಾರೆ ಅವರು. ಸೊ ಇಲ್ಲಿ ಆ ಥರದ್ದೇನಾದರೂ ಮಿಸ್ಕ್ಯಾಲ್ಕುಲೇಷನ್ ಚಂದ್ರಬಾಬು ನಾಯ್ಡು ಕಡೆಯಿಂದ ಆಗ್ತಿದೆಯಾ ಅಂತ. ಯಾಕೆಂದರೆ ಲಾಡುವಿನಲ್ಲಿ ಆ ರೀತಿಯ ಅಂಶಗಳಿದೆ ಅಂತ ಗುಜರಾತ್ನ ಲ್ಯಾಬ್ ಹೇಳಬೇಕಾ? ತಿರುಪತಿ ತಿರುಮಲ ದೇವಸ್ಥಾನದ್ದು ಟ್ರಸ್ಟ್ ಇದೆಯಲ್ಲ, ಅದರ ಅಡಿಯಲ್ಲಿ ಅಲ್ಲೇ ಒಂದು ಲ್ಯಾಬ್ ಇದೆಯಲ್ಲ, 24 hours ಕೆಲಸ ಮಾಡುತ್ತಲ್ಲ. ಅಲ್ಲಿ ಅನ್ನದಾನ ಮಾಡುವಂತಹ ಅನ್ನ ಸಾಂಬಾರು ಊಟವನ್ನು ಪರೀಕ್ಷೆ ಮಾಡೋದಕ್ಕೆ, ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡೋದಕ್ಕೆ, ಪ್ಲಸ್ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದವನ್ನು ಪರೀಕ್ಷೆ ಮಾಡೋದಕ್ಕೆ ಅಂತಲೇ ಡೆಡಿಕೇಟೆಡ್ ಆಗಿ ಇರುವಂತಹದ್ದು ಆ ಲ್ಯಾಬು. ಅದು 3-4 ವರ್ಷಗಳಿಂದ ಇದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ವಾ? ಪರೀಕ್ಷೆನೇ ಮಾಡಿಲ್ವ ಅವರು?
24 ಗಂಟೆ ಓಪನ್ ಇರುತ್ತೆ ಆ ಲ್ಯಾಬು. 24 ಗಂಟೆಯಲ್ಲಿ ಪರೀಕ್ಷೆಗಳು ರ್ಯಾಂಡಮ್ ಆಗಿ ನಡೀತಾ ಇರ್ತವೆ. ಲಾಡು ತಯಾರಿಕಾ ಘಟಕದಿಂದ ಅಲ್ಲಿಂದ ಒಂದು ಇಲ್ಲಿಂದ ಒಂದು ಲಾಡು ತಗೊಂಡೋಗಿ ಪರೀಕ್ಷೆ ಮಾಡ್ತಿರ್ತಾರೆ. ಅನ್ನದಾನಂನಿಂದ ಅನ್ನ ಸಾಂಬಾರು ಎಲ್ಲವನ್ನು ಸಹ ತಗೊಂಡೋಗಿ ಪರೀಕ್ಷೆ ಮಾಡ್ತಾ ಇರ್ತಾರೆ. ಯಾವತ್ತೂ ಮಾತಾಡಲಿಲ್ಲ, ಯಾರೂ ಚಕಾರ ಎತ್ತಿರಲಿಲ್ಲ. ಈಗ ಈ ರಿಪೋರ್ಟ್ ಬಂದ ತಕ್ಷಣವೇ ತಿರುಪತಿ ದೇವಸ್ಥಾನದ ಟ್ರಸ್ಟ್ ಹೇಳ್ತಾ ಇದೆ, ಹೌದು ಮಾಂಸಾಹಾರದ ಅಂಶಗಳಿದೆ ಅಂತ. ಅಂದರೆ 4 ವರ್ಷ ನಿಮಗೆ ಗೊತ್ತಿದ್ದು ಸುಮ್ಮನಿದ್ರ? ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತಹ ವಿಚಾರ. ಸೊ ಯಾವುದೇ ದಿಕ್ಕಿನಿಂದ ನೋಡಿದಾಗ, ಒಂದು ರಾಜಕೀಯವಾಗಿ ನೋಡಿದಾಗ, ಇನ್ನೊಂದು ಅಯೋಧ್ಯೆ ಆ್ಯಂಗಲಿಂದ ನೋಡಿದಾಗ ಇದರ ಬಗ್ಗೆ ಸಮಗ್ರವಾದಂತಹ ತನಿಖೆ ಆಗಬೇಕಾದಂತಹ ಅವಶ್ಯಕತೆ ಎದ್ದು ಕಾಣುತ್ತೆ. ಚಂದ್ರಬಾಬು ನಾಯ್ಡು ಏನೋ ಮಾಡೋಕ್ಕೆ ಹೋಗಿ ತಿರುಪತಿಯನ್ನು ಕಳ್ಕೊಳ್ಳಬೇಕಾದಂತಹ ಅಥವಾ ತಿರುಪತಿಗೆ ಇರುವಂತಹ ಏನು ಜನಪ್ರಿಯತೆ ಇದೆ ಅದನ್ನು ಕಳ್ಕೊಳ್ಳುವಂತಹ ಸನ್ನಿವೇಶಕ್ಕೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿದೆ. ಸಮಗ್ರ ತನಿಖೆ ಆಗಬೇಕು. ನಿಜವಾಗ್ಲೂ ಸಹ ಅದರಲ್ಲಿ ಆ ಅಂಶಗಳನ್ನು ಇದೆ ಅಂತ ಇನ್ನೊಂದು ಲ್ಯಾಬಲ್ಲಿ ಟೆಸ್ಟ್ ಆಗಲಿ. ನಿಜವಾಗ್ಲೂ ಆ ಅಂಶಗಳು ಇದ್ದಿದ್ದೆ ಆದರೆ ಯಾರು ಸಪ್ಲೈ ಮಾಡ್ತಿದ್ರೋ, ಆ ಸಪ್ಲೈಯನ್ನು ಅಪ್ರೂವ್ ಯಾರು ಮಾಡ್ತಿದ್ರೋ, ಕಾಂಟ್ರಾಕ್ಟ್ ಯಾರು ಕೊಟ್ಟಿದ್ರೋ ಎಲ್ಲರ ಮೇಲೆ ಕ್ರಮ ಆಗಲಿ. ಅದರ ಜೊತೆಗೇನೆ ಅಲ್ಲಿದೆಯಲ್ಲ ದೇವಸ್ಥಾನದಲ್ಲಿ ಒಂದು ಲ್ಯಾಬು, ಆ ಲ್ಯಾಬ್ ಮೇಲೆ ದೊಡ್ಡ ಕ್ರಮ ಆಗಲಿ. ಆಡಳಿತ ಮಂಡಳಿಯಲ್ಲಿರುವಂತಹ ವ್ಯಕ್ತಿಗಳ ಮೇಲೆ ದೊಡ್ಡ ಕ್ರಮ ಆಗಲಿ. ಯಾಕಂದರೆ ಅವರಿಗೆ ಗೊತ್ತಿಲ್ಲದೆ ಇದು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಇದು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ತಿರುಪತಿ ಲಡ್ಡು ಅಂತ ಏನು ಫೇಮಸ್ ಆಗಿದೆ, ತಿರುಪತಿ ಲಾಡುವಿನ ಸುತ್ತ ಇರಬಹುದಂತ ಅಥವಾ ಅದರ ಬಗ್ಗೆ ಬಂದಿರುವಂತಹ ಈ ರಿಪೋರ್ಟ್ನ ಸುತ್ತ ಇರಬಹುದಾದಂತಹ ಅನುಮಾನಗಳು ಮತ್ತು ಅಂಶಗಳು. ಮುಂದಿನ ಬೆಳವಣಿಗೆಗಳು ಏನಾದರೂ ಇದ್ದರೆ ಅದರ ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗತ್ತೆ ಅಂತ ಅನಿಸುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಇರಿ. ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.